ಶ್ರೀಧರ, ಹೇಳು ಕಂದ, ಹೇಳು ಮಗು. ಶ್ರೀಧರ, ಲಕ್ಷ್ಮಿ, ಮಗುಗೇನಾಯ್ತು? ಮಗುಗೇನಾಯ್ತು? ಅಯ್ಯೋ ದೇವ್ರೆ! ಶೇಖರಣೆ ಹಣ್ಣಲ್ಲಿ ಮಗು ಬಿದ್ದ್ಬಿಟ್ಟಿದೆ, ಉಸಿರೇ ಆಡ್ತಿಲ್ಲ. ಅಯ್ಯೋ ಶ್ರೀಹರಿ, ನಾನು ಯಾವ ಪಾಪ ಮಾಡಿದ್ದೆ ಅಂತ ನನಗೆ ಶಿಕ್ಷೆ ಕೊಡ್ತಾ ಇದೀಯ ತಂದೆ? ನಮಗೆ ಸ್ವಲ್ಪ ಏಕಾಂತ ಬೇಕು. ತಂದೆ ಮೂಲರಾಮ, ಈ ಮನೆಗೆ ಬರೋಕ್ಕೆ ಪ್ರೇರೇಪಿಸಿದವನೇ ನೀನು. ನಿನ್ನ ಆಣತಿಯಂತೆ ನಾನಿಲ್ಲಿಗೆ ಬಂದು ಈ ಸಮಸ್ತ ಪೂಜಾ ಕೈಂಕರ್ಯವನ್ನು ಕೈಗೊಂಡಿದ್ದೀನಿ. ಸುಗಮವಾಗಿ ಸಾಗುತ್ತಿದ್ದ ಈ ಪೂಜಾ ಕೈಂಕರ್ಯದಲ್ಲಿ ಯಾಕಪ್ಪ ಇಂಥ ದುರಂತ? ಅವರ ಭಕ್ತಿಗೆ, ನಮ್ಮ ಪೂಜೆಗೆ ನೀನು ನೀಡುವ ಫಲ ಇದೇನಾ? ಅವರಿಗೆ ನಾನೇನು ಅಂತ ಉತ್ತರ ಹೇಳಿ? ಯಾಕಪ್ಪ ಈ ಅಗ್ನಿ ಪರೀಕ್ಷೆ? ವತ್ಸ, ಆತಂಕಗೊಳ್ಳಬೇಡ. ಪ್ರತಿಯೊಂದು ಘಟನೆಗೂ ಕಾರಣ ಇದ್ದೇ ಇರುತ್ತದೆ. ಸಮಸ್ಯೆ ಎದುರಾದಾಗ ಹೆದರಿ ಓಡಿ ಹೋಗುವವನು ಸಾಧಕನಾಗಲಾರ. ಅಗ್ನಿ ಪರೀಕ್ಷೆಗಳನ್ನು ಎದುರಿಸಿ ಗೆದ್ದವನು ಮಾತ್ರ ಚರಿತ್ರೆಯಲ್ಲಿ ಉಳಿಯುತ್ತಾನೆ. ಈ ಸಮಸ್ಯೆಯನ್ನು ಗೆಲ್ಲುವ ಶಕ್ತಿ ನಿನ್ನಲ್ಲಿದೆ. ಎದೆಗುಂದಬೇಡ, ಎದುರಿಸು. ಶ್ರೀನಿವಾಸಾಚಾರ್ಯರೇ, ತೀರ್ಥದಲ್ಲಿ ಕೀಟವೊಂದು ಬಿದ್ದಿದೆ. ಪಾಪ ಪುಣ್ಯ ಸ್ನಾನಕ್ಕೆಂದು ಬಂದು ತನ್ನ ಪ್ರಾಣವನ್ನೇ ಅರ್ಪಿಸಿದೆ. ಹೋಗಿ ಇದನ್ನು ತುಳಸಿಗೆ ಹಾಕಿ ಮತ್ತೆ ಮಡಿ ನೀರನ್ನು ತನ್ನಿ. ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮಸಾಧನಂ, ತೃತೀಯಂ ಮೋಕ್ಷಮಾಪ್ನೋತಿ, ಏವಂ ತೀರ್ಥಂ ತ್ರಿಧಾ ಪಿಬೇತ್. ದೇಸಾಯಿ ಅವರನ್ನು ಬರ ಹೇಳಿ.